ಅಂಗಡಿಯಿಂದ ಕುರುಕಲು ತಿಂಡಿಯನ್ನು ತರಲು ಹೋದಂಥ ಆ ಪುಟಾಣಿಗಳು, ಆದರೆ ಅವರು ನೇರವಾಗಿ ಹೋಗಿದ್ದು ಮರಳಿ ಬಾರದ ಲೋಕಕ್ಕೆ. ಹರಿದು ಬಿದ್ದಿದ್ದ ಕರೆಂಟ್ ತಂತಿಯನ್ನು ಮೆಟ್ಟಿ ಆನೆಕಲ್ನಲ್ಲಿ ಇಬ್ಬರು ಪುಟಾಣಿಗಳು ಮೃತಪಟ್ಟಿದ್ದಾರೆ. ಆದರೆ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಜನಸಾಮಾನ್ಯರ ಜೀವಕ್ಕೆ ಬೆಲೆಯೇ ಇಲ್ಲದವರಂತೆ ವರ್ತಿಸುತ್ತಿದ್ದಾರೆ. ಜನಸಾಮಾನ್ಯರ ಜೀವ ಅಂದ್ರೆ ಬೆಲೆನೇ ಇಲ್ವಾ? ಸಾವಿರ ಲೆಕ್ಕದಲ್ಲಿ ಸರ್ಕಾರಿ ಸಂಬಳ ಪಡೆಯುವ ಅಧಿಕಾರಿಗಳೇ ನಿಮಗೆ ಜವಾಬ್ದಾರಿ ಅನ್ನೋ ಶಬ್ದದ ಅರ್ಥ ಏನು ಅನ್ನೋದು ಗೊತ್ತಾ? ಇಬ್ಬರು ಪುಟ್ಟ ಮಕ್ಕಳು ವಿದ್ಯುತ್ ತಂತಿ ತುಳಿದು ಸಾವನ್ನಪ್ಪಿದ್ರಲ್ಲ, ಇದಕ್ಕೆ ಹೊಣೆ ಯಾರು? ತಕ್ಷಣ ಸ್ಥಳಕ್ಕೆ ಹೋಗ್ಬೇಕೆನ್ನುವ ಸ್ವಲ್ಪ ಹೊಣೆಗಾರಿಕೆನಾದ್ರೂ ಇರಬೇಕಿತ್ತಲ್ವಾ? ಇದನ್ನ ನಾವು ಕೇಳ್ತಿಲ್ಲ. ಆನೆಕಲ್ಲಿನ ಬಳೆಗಾರನಹಳ್ಳಿ ನಿವಾಸಿಗಳು ಬೆಸ್ಕಾಂ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಎರಡು ಮಕ್ಕಳು ಪಾಪ ದಾರಿಯಲ್ಲಿ ಓಡಾಡೋ ಟೈಮ್ನಲ್ಲಿ ಇಲ್ಲಿ ತೆಂಗಿನ ಮರಗಳಿದೆ, ಈ ವೈರ್ ಕೊಯ್ರು ಕಲೆಕ್ಷನ್ ಇದಾಗಿ ಅದು ಸ್ಟಾರ್ಟ್ ಆಗಿ ಬಿದ್ದು ಇಬ್ಬರು ಮಕ್ಕಳು ಸ್ಪಾಟಲ್ಲಿ ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ಸುಮಾರು ಒಂದು 10 ಜೈಂಟ್ ಇದೆ. ಕೇಬರ್ ಬಂದು ಕರೆಕ್ಟಾಗಿ ಎಲ್ಲಿ ಮರ ಇದೆ, ಎಲ್ಲಿ ಕಂಬ ಇದೆ, ಏನೋ ಅವ್ರು ನೋಡೋಂಗೆ ಏನಿಲ್ಲ. ಹೌದು, ಅಸ್ಸಾಂ ಮೂಲದ ಪುಟ್ಟ ಕಂದಮ್ಮಗಳಾದ ಜಿಂಟು ದಾಸ್ ಮತ್ತು ಧನುಷ್ಮಿತಾ ಎಂಬ ಅಣ್ಣ ತಂಗಿ ಇದೇ ಓಣಿಯಲ್ಲಿ ಆಟವಾಡಿಕೊಂಡಿದ್ದರು. ಅಪ್ಪ ಅಮ್ಮ ಇಲ್ಲದ ವೇಳೆ ಅಂಗಡಿಗೆ ಹೋಗಿ ಚಿಪ್ಸ್ ತಗೊಂಡು ವಾಪಸ್ ಆಗ್ತಿದ್ರು. ಈ ವೇಳೆ ಹರಿದು ಬಿದ್ದಿದ್ದ ವಿದ್ಯುತ್ ತಂತಿಯನ್ನ ನೋಡದೆ ಮೆಟ್ಟಿಬಿಟ್ಟಿದ್ದಾರೆ. ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ವಿಷಯ ತಿಳಿದು ಓಡೋಡಿ ಬಂದ ಪೋಷಕರು ಮೃತಪಟ್ಟಿದ್ದ ಕಂದನನ್ನ ನೋಡಿ ಗೋಳಾಡಿದರು. रूम है ना इधर का आदमी आसामी से, वो हमको बोला जी बाबू और मोइना इधर में गिरा है, उठो। देखा है जी ऐसे गिरा है, कोई नहीं गया। मैं लाठी लेके तार फेंक के दोनों को इधर लेके आए. ಇಷ್ಟೆಲ್ಲ ಆದ್ರೂ ಬೆಸ್ಕಾಂ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ರು. ತಾಸು ಕಳೆದರೂ ಸ್ಥಳಕ್ಕೆ ಬರೋ ಸೌಜನ್ಯ ತೋರಲಿಲ್ಲ. ಅಲ್ಲದೆ ಹಳೆಯ ತಂತಿಗಳನ್ನೇ ಇಲ್ಲಿ ಬಳಸುತ್ತಿದ್ದುದು ಇಂತಹ ಅವಘಡಕ್ಕೆ ಕಾರಣ ಎನ್ನಲಾಗ್ತಿದೆ. ಈ ಬಗ್ಗೆ ಎಷ್ಟು ಸಾರಿ ದೂರು ನೀಡಿದ್ರೂ ಬೆಸ್ಕಾಂನದ್ದು ಅದೇ ನಿರ್ಲಕ್ಷ್ಯ. ಹೀಗೆ ಇನ್ನಷ್ಟು ಜೀವ ಬಲಿಯಾಗಬೇಕು? ಬೆಸ್ಕಾಂ ಅಧಿಕಾರಿಗಳೇ, ನೀವು ಎಚ್ಚೆತ್ತುಕೊಳ್ಳುವುದು ಯಾವಾಗ ಅನ್ನೋ ಪ್ರಶ್ನೆ ಸ್ಥಳೀಯರದ್ದು. ಬೆಂಗಳೂರಿನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಆನೆಕಲ್ ಮಂಜುನಾಥ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ನೋಡೋಣ ಬನ್ನಿ.